ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಸಾದಿಕ್ ಪೈಲ್ವಾನ್ ಮಾತುಕತೆ ಯಶಸ್ವಿ. ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲು ಒಪ್ಪಿರುವ ಸಾದಿಕ್. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಪೈಲ್ವಾನ್. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದಿ ಮಾತ್ರವಲ್ಲ ಎಲ್ಲ ತೃತೀಯ ಭಾಷೆಗಳ ಮಾರ್ಕ್ಸ್ ಕೋಕ್. 625ರ ಬದಲು 525 ಅಂಕಗಳಷ್ಟೇ ನಿಗದಿ. ತೃತೀಯ ಭಾಷೆಗಳ ಅಂಕ ಗ್ರೇಡ್ ಮೂಲಕ ನೀಡಲು ನಿರ್ಧಾರ. ಇರಾನ್ ಇಸ್ರೇಲ್ ವಾರ್ ಮಧ್ಯೆ ದೇಶದಲ್ಲಿ ಲಾಕ್ಡೌನ್ ವದಂತಿ. ದೇಶದಲ್ಲಿ ಲಾಕ್ಡೌನ್ ವದಂತಿಗೆ ಬ್ರೇಕ್ ಹಾಕಿದ ಕೇಂದ್ರ ಸರ್ಕಾರ. ದೇಶದಲ್ಲಿ ಲಾಕ್ಡೌನ್ ವಿಧಿಸುವ ಯಾವುದೇ ಪ್ರಸ್ತಾಪನೆ ಇಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ. ಬಾಗಲಕೋಟೆ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್. ಜಿಯೋ ಪೆಟ್ರೋಲ್ ಬಂಕ್ನಲ್ಲಿ ಒಬ್ಬರಿಗೆ 200 ರೂಪಾಯಿ ಪೆಟ್ರೋಲ್ ಮಾತ್ರ. ಒಂದು ವಾಹನಕ್ಕೆ 1000 ರೂಪಾಯಿ ಡೀಸೆಲ್ ಮಾತ್ರ ಮಿತಿ. ಕೇರಳದ ದೇವಸ್ಥಾನದಲ್ಲಿ ವಿದೇಶಿ ಮಹಿಳೆಯ ಮೇಲೆ ದೈವ ಆಹ್ವಾನೆ. ದೇವಿ ಮೈ ಮೇಲೆ ಬಂದಂತೆ ವರ್ತಿಸಿರುವ ಸ್ಪ್ಯಾನಿಷ್ ವ್ಲಾಗರ್ ನಿತ್ಯಶ್ರೀ ಪೌಲಾ ಸೆಗ್ರಾ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.